ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಗ್ರೂಪ್ ಬಿ ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿಯಾಗಿ ನಾವು ಆಲ್ರೆಡಿ ಎಕನಾಮಿಕ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ, ಅರ್ಥಶಾಸ್ತ್ರದ ಪ್ರಶ್ನೆಗಳನ್ನು. ಸೊ ಅದಕ್ಕೋಸ್ಕರ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಎಕನಾಮಿಕಲ್ ಪ್ರಶ್ನೆಗಳಾಗಿರ್ತವೆ. ಸೊ ಏನಪ್ಪ ಅಂತಂದರೆ ಇದು ಥರ್ಡ್ ವಿಡಿಯೋ ಆಗಿದೆ. ಸೊ ಅಂದರೆ ಇದು ಕೊನೆಯ ವಿಡಿಯೋ ಆಗುತ್ತೆ. ಸೊ ನೆಕ್ಸ್ಟ್ ಏನಿದೆ ಅಲ್ಲ ಜಿಯೋಗ್ರಫಿ ಕ್ವಶನ್ಗಳನ್ನು ಕೂಡ ಕವರ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, ವಾಣಿಜ್ಯ ಬ್ಯಾಂಕ್ಗಳು ಸರ್ಕಾರಕ್ಕೆ ಸಾಲ ನೀಡುವಾಗ ಕೆಳಗಿನ ಯಾವ ವಿಧಾನ ಬಳಸುತ್ತವೆ ಅಂತ ಕೇಳಿದ್ದಾರೆ. ಸೊ ಕಮರ್ಷಿಯಲ್ ಬ್ಯಾಂಕ್ಗಳು ಸರ್ಕಾರಕ್ಕೆ ಸಾಲ ನೀಡುವಾಗ ಅಥವಾ RBI ಅವುಗಳಿಂದ ಸಾಲ ಪಡೆಯುವಾಗ ಸೊ ಯಾವ ಒಂದು ವಿಧಾನವನ್ನು ಬಳಸುತ್ತವೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಡಿ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಸೊ ಒಂದಿಷ್ಟು ನಿಗದಿ ಹಣವನ್ನು ಅವು ವಾಣಿಜ್ಯ ಕಮರ್ಷಿಯಲ್ ಬ್ಯಾಂಕ್ಗಳು ಸರ್ಕಾರಕ್ಕೆ ನೀಡುತ್ತವೆ ಬ್ಯಾಂಕ್ ಸ್ಥಾಪನೆಯಾದಂಥ ಸಮಯದಲ್ಲಿ. ನೆಕ್ಸ್ಟ್ ಹಣದುಬ್ಬರವಿಳಿತ ಅಂತ ಕರಿತೀವಿ, ಡಿಪ್ಲೇಷನ್ ಅನ್ನು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿ ವರ್ಣಿಸುತ್ತದೆ ಅಂತ ಕೇಳ್ತಾರೆ. ಸೊ ಡಿಪ್ಲೇಷನ್ ಅನ್ನು ವರ್ಣಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ಗಳಲ್ಲಿ ನೋಡ್ತಾ ಇದ್ರೆ ಆಪ್ಷನ್ ಸಿ ಸರಿಯಾಗುತ್ತೆ. ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಾಗ್ತಕ್ಕಂಥ ನಿರಂತರ ಇಳಿಕೆಗೆ ಡಿಪ್ಲೇಷನ್ ಅಂತ ಕರೆಯಲಾಗುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ ನೋಡಿ. ನೆಕ್ಸ್ಟ್, ಭಾರತದಲ್ಲಿನ ನಾನ್ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಕಂಪನೀಸ್ ಅಂತ ಕರಿತೀವಿ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇವುಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಸರ್ಕಾರ ನೀಡುವ ಸೆಕ್ಯೂರಿಟೀಸ್ಗಳನ್ನು ಅವು ಪಡೆಯುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಸೊ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ಗಳು ಸರ್ಕಾರ ನೀಡ್ತಕ್ಕಂಥ ಸೆಕ್ಯೂರಿಟೀಸ್ಗಳನ್ನು ಕೂಡ ಅವು ಪಡಿತವೆ. ಸೊ ಅದಕ್ಕೋಸ್ಕರ ಒಂದೇ ತಪ್ಪಾಗುತ್ತೆ. ಇನ್ನು ಉಳಿತಾಯ ಖಾತೆಗಳಂಥ ಡಿಮ್ಯಾಂಡ್ ಡೆಪಾಸಿಟ್ಗಳನ್ನು ಅವು ಪಡೆಯುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. ಉಳಿತಾಯ ಖಾತೆ ಅಂದರೆ ಸೇವಿಂಗ್ಸ್ ಅಕೌಂಟ್ನಂತಹ ಡಿಮ್ಯಾಂಡ್ ಡೆಪಾಸಿಟ್ಗಳನ್ನು ನಾವು ಪಡೆಯುವಂಗಿಲ್ಲ. ಸೊ ಎರಡನೇದು ಮಾತ್ರ ಇಲ್ಲಿ ಸರಿಯಾಗುತ್ತೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ನೆಕ್ಸ್ಟ್, ಹಣಕಾಸು ಹೂಡಿಕೆಗೆ ಸಂಬಂಧಿಸಿದಂತೆ ಬೇರ್ ಅಥವಾ ಕರಡಿ ಅಂತ ಕರಿತೀವಿ, ಬಿಯರ್. ಸೊ ಪದ ಪ್ರತಿನಿಧಿಸುವುದು ಏನೆಂದರೆ ಅಂತ ಕೇಳ್ತಾರೆ. ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಇದು ಬಳಸಲಾಗುತ್ತದೆ, ಬುಲ್ ಮತ್ತು ಬಿಯರ್ ಅಂತ. ಸೊ ಇದು ಏನಪ್ಪ ಅಂತಂದರೆ ಶೇರ್ ಒಂದರ ಬೆಲೆ ಬೀಳಬಹುದೆಂಬ ಹೂಡಿಕೆದಾರನ ಆತಂಕ. ಬಿಯರ್ ಅಂತ ಅಂದರೆ ಏನು, ಶೇರ್ ಬೆಲೆ ಬೀಳುವುದು. ಸೊ ಇನ್ನು ಏನಪ್ಪ ಅಂದರೆ ಬುಲ್ ಅಂತ ಅಂದರೆ ಅದು ಶೇರ್ನ ಬೆಲೆ ಏರತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಸೊ ಪದ ಮತ್ತು ಅತ್ಯಂತ ಸೂಕ್ತವಾದ ವಿವರಣೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಮೆಲ್ಟ್ ಡೌನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ನೇದ್ದು ಮೆಲ್ಟ್ ಡೌನ್ ಅನ್ನುವಂಥದ್ದು ಸ್ಟಾಕ್ ಬೆಲೆಗಳಲ್ಲಿನ ಇಳಿಕೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. ಮೆಲ್ಟ್ ಡೌನ್ ಅಂತ ಅಂದರೆ ಸ್ಟಾಕ್ ಬೆಲೆಗಳಲ್ಲಿ ಇರ್ತಕ್ಕಂಥ ಇಳಿಕೆಗೆ ಸಂಬಂಧಪಟ್ಟಿದ್ದಾಗಿದೆ. ಇನ್ನು ರಿಸೆಷನ್ ಅಂತ ಅಂದ್ರೇನು, ಅಭಿವೃದ್ಧಿ ದರದಲ್ಲಿ ಇಳಿಕೆ, ಇದು ಕೂಡ ಸರಿಯಾಗುತ್ತೆ. ಅಭಿವೃದ್ಧಿ ದರದಲ್ಲಿ ಇಳಿಕೆಯಾದಾಗ ರಿಸೆಷನ್ ಅಂತ ಕರೀತಾರೆ. ಇನ್ನು ಸ್ಲೋ ಡೌನ್ ಅಂತ ಅಂದ್ರೇನು, GDPಯಲ್ಲಿನ ಇಳಿಕೆ, ಇದು ಕೂಡ ಸರಿಯಾಗುತ್ತೆ ಸ್ನೇಹಿತರೆ. ಸ್ಲೋ ಡೌನ್ ಅಂತ ಅಂದರೆ GDPಯಲ್ಲಿನ ಇಳಿಕೆಗೆ ಈ ಪದವನ್ನು ಬಳಸ್ತಾರೆ. ಸೊ ಇಲ್ಲಿ 3 ಸರಿಯಾಗ್ತವೆ. ಆಪ್ಷನ್ ಡಿ ಸರಿಯಾದಂಥ ಹೊಂದಾಣಿಕೆ ಆಗತಕ್ಕಂಥದ್ದು. ನೆಕ್ಸ್ಟ್, ಭಾರತದಲ್ಲಿ ಎಲ್ಲ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕ್ಗಳಲ್ಲಿನ ಉಳಿತಾಯ ಖಾತೆಗಳ ಮೇಲಿನ ಬಡ್ಡಿ ದರವನ್ನು ನಿಗದಿಪಡಿಸುವುದು ಯಾರು ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಎಲ್ಲ ನ್ಯಾಷನಲ್ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿರ್ತಕ್ಕಂಥ ಉಳಿತಾಯ ಖಾತೆಗಳ ಮೇಲಿನ ಬಡ್ಡಿ ದರವನ್ನು ನಿಗದಿಪಡಿಸ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ನೋಡಿ, RBI ನಿಗದಿಪಡಿಸುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಇಲ್ಲ. ಸೊ ಆಪ್ಷನ್ ಡಿ ಸರಿಯಾಗುತ್ತೆ, ಮೇಲಿನ ಯಾವುದೂ ಅಲ್ಲ ಅನ್ನುವಂಥದ್ದು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕೃತಕ ಕರೆನ್ಸಿ ಎಂದು ಕರೆಯಲ್ಪಡುತ್ತದೆ ಅಂತ ಕೇಳಿದರೆ. ಸೊ ಆರ್ಟಿಫಿಷಿಯಲ್ ಕರೆನ್ಸಿ ಅಂತ ಯಾವುದನ್ನು ಕರೆಯಲಾಗುತ್ತದೆ ಅಂದರೆ GDR ಅನ್ನು ಆರ್ಟಿಫಿಷಿಯಲ್ ಕರೆನ್ಸಿ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ಆಡಳಿತಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ಪರಿಗಣಿಸಿ. ಭಾರತದಲ್ಲಿ ವಿತ್ತೀಯ ಕೊರತೆಯನ್ನು ನಿಯಂತ್ರಿಸಲು ಮೇಲಿನವುಗಳಲ್ಲಿ ಯಾವುದನ್ನು ಪರಿಹಾರಗಳಾಗಿ ಬಳಸಬಹುದು ಅಂತ ಕೇಳಿದ್ದಾರೆ. ಸೊ ವಿತ್ತೀಯ ಕೊರತೆಯನ್ನು ನಿಯಂತ್ರಿಸಲು ಯಾವುದನ್ನು ಪರಿಹಾರವಾಗಿ ಬಳಸಬಹುದು ಅಂತ ಅಂದರೆ ಇಲ್ಲಿ ಮೊದಲನೇದೇನು ಹೇಳುತ್ತೆ, ವಿದೇಶಿ ನೇರ ಹೂಡಿಕೆಯ ಒಳಹರಿವನ್ನು ಪ್ರೋತ್ಸಾಹಿಸುವುದು ಒಂದು ಏನಪ್ಪ ಅಂದರೆ ವಿತ್ತೀಯ ಕೊರತೆ ನಿಯಂತ್ರಕವಾಗುತ್ತೆ. ಸೊ ಏನಪ್ಪ ಅಂದರೆ ಪರಿಹಾರಗಳಾಗುತ್ತೆ. ಸೊ ಅಂದರೆ ಇದು ಎರಡನೇ ತಪ್ಪಾಗುತ್ತೆ ನೋಡಿ, ಒಂದನೇ ತಪ್ಪಾಗುತ್ತೆ. ವಿದೇಶಿ ನೇರ ಹೂಡಿಕೆ ಒಳಹರಿವು ಪ್ರೋತ್ಸಾಹಿಸುವುದು ಏನಪ್ಪ ಅಂತಂದರೆ ವಿತ್ತೀಯ ಕೊರತೆ ನಿಯಂತ್ರಣಕ್ಕೆ ಪರಿಹಾರ ಅಲ್ಲ ಇದು. ಸೊ ಒಂದನೇ ತಪ್ಪಾಗುತ್ತೆ. ಇನ್ನು ನೆಕ್ಸ್ಟ್,
ಉನ್ನತ ಶಿಕ್ಷಣ ಸಂಸ್ಥೆಗಳ ಖಾಸಗೀಕರಣ ಪ್ರೈವೇಟೈಸೇಷನ್ ಇದೆಯಲ್ಲ, ಸೊ ಇದೇನಪ್ಪ ಅಂದರೆ ವಿತ್ತೀಯ ಕೊರತೆ ಒಂದು ನಿಯಂತ್ರಣದ ಪರಿಹಾರವಾಗಿದೆ. ಎರಡನೇದು ಸರಿಯಾಗುತ್ತೆ. ಇನ್ನು ಅಧಿಕಾರಶಾಹಿಯ ಗಾತ್ರ ಇಳಿಕೆ, ಇದು ಕೂಡ ಹೌದು, ವಿತ್ತೀಯ ಕೊರತೆ ಪರಿಹಾರವಾಗುತ್ತೆ. ಇನ್ನು ನಾಲ್ಕನೇದು ಏನು ಹೇಳುತ್ತೆ, ಸಾರ್ವಜನಿಕ ವಲಯದ ಸ್ವಾಮ್ಯಗಳ ಷೇರುಗಳನ್ನು ಮಾರಾಟ ಮಾಡುವುದು ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ವಿತ್ತೀಯ ಖಾತೆಯ ಒಂದು ಪರಿಹಾರ ಆಗುತ್ತೆ, ವಿತ್ತೀಯ ಕೊರತೆಯ ಪರಿಹಾರಾತ್ಮಕ ಇದಾಗುತ್ತೆ. ಸೊ 1, 2, 3, 4 ಇಲ್ಲಿ ಸರಿ ಆಗ್ತವೆ. ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಖಚಿತವಾಗಿ ಹೇಳಿರುವಂತೆ ಸಮಾವಿಷ್ಟಿತ ಅಭಿವೃದ್ಧಿಯು ಕೆಳಗಿನ ಯಾವುದನ್ನು ಒಳಗೊಂಡಿಲ್ಲ ಅಂತ ಕೇಳಿದ್ದಾರೆ. ಸೊ ಸಮಾವಿಷ್ಟಿತ ಅಭಿವೃದ್ಧಿ ಯಾವುದನ್ನು ಒಳಗೊಂಡಿಲ್ಲ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಬಂಡವಾಳ ಮಾರುಕಟ್ಟೆಯ ಬಲವರ್ಧನೆಯನ್ನು ಅದು ಒಳಗೊಂಡಿಲ್ಲ. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ ನೋಡಿ. ನೆಕ್ಸ್ಟ್, ಸರ್ಕಾರದ ಕೆಳಗಿನ ಕ್ರಮಗಳನ್ನು ಪರಿಗಣಿಸಿ. ಸೊ ಆರ್ಥಿಕ ಹಿನ್ನಡೆಯ ಸಂದರ್ಭದಲ್ಲಿ ಮೇಲಿನ ಕ್ರಮಗಳಲ್ಲಿ ಯಾವುದು ಅಥವಾ ಯಾವುವು ವಿತ್ತೀಯ ಉತ್ತೇಜಕ ಪ್ಯಾಕೇಜ್ನ ಭಾಗ ಅಂತ ಕೇಳಿದ್ದಾರೆ. ಸೊ ವಿತ್ತೀಯ ಉತ್ತೇಜಕ ಪ್ಯಾಕೇಜ್ನ ಭಾಗ ಯಾವುವು ಅಂತ ಅಂದರೆ ಇಲ್ಲಿ ನೋಡೋದಾದರೆ ಮೊದಲನೇದು ಹೇಳುತ್ತೆ ತೆರಿಗೆ ದರಗಳನ್ನು ಇಳಿಸುವುದು. ಸೊ ಇದು ಏನಪ್ಪ ಅಂದರೆ ವಿತ್ತೀಯ ಉತ್ತೇಜಕ ಭಾಗ ಆಗುತ್ತೆ, ಸರಿಯಾಗಿದೆ. ಇನ್ನು ಸರ್ಕಾರದ ವೆಚ್ಚಗಳನ್ನು ಹೆಚ್ಚಿಸುವುದು, ಇದು ಬರೋಂಗಿಲ್ಲ ಸ್ನೇಹಿತರೆ. ಸೊ ವೆಚ್ಚಗಳನ್ನು ಹೆಚ್ಚಿಸಿದರೆ ವಿತ್ತೀಯ ಉತ್ತೇಜಕ ಪ್ಯಾಕೇಜ್ ಆಗಂಗಿಲ್ಲ. ಇನ್ನು ಸಬ್ಸಿಡಿಗಳನ್ನು ರದ್ದುಪಡಿಸುವುದು, ಇದು ಕೂಡ ಉತ್ತೇಜಕ ಪ್ಯಾಕೇಜ್ ಆಗುತ್ತೆ. ಸೊ 1 ಮತ್ತು 3 ಇಲ್ಲಿ ಸರಿ ಆಗ್ತವೆ ಮಾತ್ರ. ನೆಕ್ಸ್ಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವು ನಗದು ಮೀಸಲು ಅನುಪಾತ ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ ಏರಿಕೆ ಮಾಡಿದರೆ ಅದರ ಅರ್ಥ ಏನು ಅಂತ ಕೇಳ್ತಾರೆ. ಸೊ ಕ್ಯಾಶ್ ರಿಸರ್ವ್ ರೇಷಿಯೋ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ RBI ಏರಿಸಿದರೆ ಏನಂತ ಅದರ ಅರ್ಥ ಅಂದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಸಾಲ ಕೊಡಲು ಹಣ ಕಡಿಮೆ ಇದೆ ಅನ್ನೋದು ಅರ್ಥ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾಗುತ್ತೆ. ಸೊ ಅವುಗಳಲ್ಲಿ ಹಣ ಕಡಿಮೆ ಇದೆ ಅಂತ. ಭಾರತದ ಪಂಚವಾರ್ಷಿಕ ಯೋಜನೆಗಳ ಹಿನ್ನೆಲೆಯಲ್ಲಿ ಕೈಗಾರೀಕರಣದ ನಮೂನೆಯಲ್ಲಿ ಭಾರೀ ಕೈಗಾರಿಕೆಗಳ ಮೇಲೆ ಕಡಿಮೆ ಒತ್ತು ಮತ್ತು ಮೂಲಭೂತ ಸೌಕರ್ಯಗಳ ಮೇಲೆ ಹೆಚ್ಚಿನ ಮಹತ್ವ ಕೊಡುವ ಬದಲಾವಣೆ ಆರಂಭವಾಗುವುದು ಈ ಯೋಜನೆಯಲ್ಲಿ ಅಂತ ಕೇಳ್ತಾರೆ. ಸೊ ಯಾವ ಯೋಜನೆಯಲ್ಲಿ ಒಂದು ಕಡಿಮೆ ಒತ್ತು ಮತ್ತು ಮೂಲಭೂತ ಸೌಕರ್ಯಗಳ ಮೇಲಿನ ಹೆಚ್ಚಿನ ಮಹತ್ವ ಕೊಡುವ ಬದಲಾವಣೆ ಆರಂಭವಾಗ್ತಕ್ಕಂಥದ್ದು ಯಾವಾಗಪ್ಪ ಅಂತಂದರೆ, ಆರಂಭವಾಗಿದ್ದು ಯಾವಾಗಪ್ಪ ಅಂತಂದರೆ ಇಲ್ಲಿ ಆಪ್ಷನ್ಗಳಲ್ಲಿ ಆಪ್ಷನ್ ಬಿ ಸರಿಯಾಗುತ್ತೆ. 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇದು ಕೈಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್, 12 ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್, ಅನಿವೇಶದಿಂದ ಅಂತ ಕರಿತೀವಿ. ಸೊ ಡಿಸ್ಇನ್ವೆಸ್ಟ್ಮೆಂಟ್, ಅನಿವೇಶದಿಂದ ಅಂತ ಕರಿತೀವಿ. ಬರುವ ಹಣವನ್ನು ಯಾವ ಸಂಸ್ಥೆಗೆ ವರ್ಗಾಯಿಸಲಾಗುತ್ತದೆಯೋ ಆ ಸಂಸ್ಥೆಯಾದ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಕರಿತೀವಿ. ರಾಷ್ಟ್ರೀಯ ಹೂಡಿಕೆ ನಿಧಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಡಿಸ್ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಏನಪ್ಪ ಅಂದರೆ ಹಣವನ್ನು ಯಾವ ಸಂಸ್ಥೆಗೆ ವರ್ಗಾಯಿಸಲಾಗುತ್ತದೆಯೋ ಆ ಸಂಸ್ಥೆಯಾದ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ನೋಡೋದಾದರೆ ಸೊ ಇಲ್ಲಿ ಮೊದಲನೇದು ಏನು ಹೇಳುತ್ತೆ ಏನಪ್ಪ ಅಂತಂದರೆ ರಾಷ್ಟ್ರೀಯ ಹೂಡಿಕೆ ನಿಧಿಯ ಸಂಪತ್ತನ್ನು ಕೇಂದ್ರ ಹಣಕಾಸು ಮಂತ್ರಾಲಯ ನಿರ್ವಹಿಸುತ್ತದೆ ಎಂದು ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂತಂದರೆ ಇದು ತಪ್ಪಾಗುತ್ತೆ. ಇನ್ನು ರಾಷ್ಟ್ರೀಯ ಹೂಡಿಕೆ ನಿಧಿಯನ್ನು ಭಾರತದ ಸಂಚಿತ ನಿಧಿಯೊಳಗೆ ನೋಡಿಕೊಳ್ಳಬೇಕು, ಇದು ಕೂಡ ತಪ್ಪಾಗುತ್ತೆ. ಸಂಚಿತ ನಿಧಿಯೊಳಗಡೆ ನೋಡಿಕೊಳ್ಳುವಂಗಿರಂಗಿಲ್ಲ. ಇನ್ನು ನಿಧಿ ಪ್ರಬಂಧಕರಾಗಿ ಕೆಲವು ನಿರ್ದಿಷ್ಟ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ನೇಮಕ ಮಾಡಲಾಗಿದೆ, ಇದು ಸರಿಯಾಗಿದೆ. ಸೊ ನಿಧಿ ಪ್ರಬಂಧಕರಾಗಿ ಕೆಲವೊಂದಿಷ್ಟು ನಿರ್ದಿಷ್ಟ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು 3ನೇದು ಸರಿಯಾಗುತ್ತೆ. ಇನ್ನು 4ನೇದು ಏನು ಹೇಳುತ್ತೆ, ವಾರ್ಷಿಕ ಆದಾಯದ ಒಂದು ನಿರ್ದಿಷ್ಟ ಭಾಗವನ್ನು ಆಯ್ದ ಸಮಾಜದ ವಲಯಗಳಿಗೆ ಆರ್ಥಿಕ ನೆರವು ನೀಡಲು ಬಳಕೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ಸೊ 3 ಮತ್ತು 4 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಭಾರತದಲ್ಲಿ ಕೆಳಗಿನ ಯಾವುದನ್ನು ವಾಯಿದೆ ಮಾರುಕಟ್ಟೆ ಆಯೋಗ ಅಂತ ಕರಿತೀವಿ. ಫಾರ್ವರ್ಡ್ ಆರ್ಕೆಟ್ಸ್ ಕಮಿಷನ್ ನಿಯಂತ್ರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದು ಒಂದು ವಾಯಿದೆ ಮಾರುಕಟ್ಟೆ ಆಯೋಗವನ್ನು ನಿಯಂತ್ರಿಸುತ್ತದೆ ಅಂತ ಅಂದರೆ ಇಲ್ಲಿ ಕಮಾಡಿಟೀಸ್ ಫ್ಯೂಚರ್ಸ್ ಟ್ರೇಡಿಂಗ್ ಅನ್ನುವಂಥದ್ದು ಇದು ನಿಯಂತ್ರಿಸ್ತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್ನ ಒಂದು ಲಕ್ಷಣ ಅಲ್ಲ ಅಂತ ಕೇಳ್ತಾರೆ. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಫರ್ಮ್ನ ಒಂದು ಲಕ್ಷಣ ಅಲ್ಲ ಅಂತ ಅಂದರೆ ಇಲ್ಲಿ ಪಾಲುದಾರರು 20ಕ್ಕಿಂತ ಕಡಿಮೆ ಇರಬೇಕು ಅನ್ನುವುದು ಒಂದು ಲಕ್ಷಣ ಅಲ್ಲ ಇದು. ಸೊ ಏನೇ ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಹೋಗ್ತಾ ಇದ್ದೇನೆ ಸ್ನೇಹಿತರೆ. ನೆಕ್ಸ್ಟ್, ಭಾರತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ.
ಮೇಲಿನವುಗಳಲ್ಲಿ ಯಾವ ಹೆಜ್ಜೆಯನ್ನು ಅಥವಾ ಗಳನ್ನು ಭಾರತದಲ್ಲಿ ಆರ್ಥಿಕ ಸಮಾವಿಷ್ಟಿಗೆ ವಿಷ್ಟತೆ ಅಂತ ಕರಿತೀವಿ, ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ ತೆಗೆದುಕೊಂಡ ಕ್ರಮಗಳು ಎಂದು ಪರಿಗಣಿಸಬಹುದು ಅಂತ ಕೇಳಿದ್ದಾರೆ. ಸೊ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಅಂತ ಪರಿಗಣಿಸಬಹುದು ಅಂತ ಅಂದರೆ, ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಬ್ಯಾಂಕ್ಗಳ ರಾಷ್ಟ್ರೀಕರಣ, ಇದು ಸರಿಯಾಗಿದೆ. ಏನಪ್ಪ ಅಂದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ ಸಂಬಂಧಪಟ್ಟಿದ್ದಾಗಿದೆ. ಇನ್ನು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಸ್ಥಾಪನೆ, ಇದು ಕೂಡ ಏನಪ್ಪ ಅಂದರೆ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ ಸಂಬಂಧಪಟ್ಟಿದ್ದಾಗಿದೆ. ಇನ್ನು ಬ್ಯಾಂಕ್ ಶಾಖೆಗಳಿಂದ ಗ್ರಾಮಗಳ ದತ್ತು, ಇದು ಕೂಡ ಹೌದು. ಸೊ 1, 2 ಮತ್ತು 3 ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಭಾರತದಲ್ಲಿ ಕೆಳಗಿನ ಯಾವ ತೆರಿಗೆ ಪ್ರಾಪ್ತಿಯು ಸಗಟು ತೆರಿಗೆ ರಾಜಸ್ವದ ಒಂದು ಪ್ರತಿಶತ ಭಾಗವಾಗಿ ಕಳೆದ 5 ವರ್ಷಗಳಲ್ಲಿ ಗಣನೀಯವಾಗಿ ಇಳಿಕೆ ಕಂಡಿದೆ ಅಂತ ಕೇಳ್ತಾರೆ. ಸೊ ನಮ್ಮ ದೇಶದಲ್ಲಿ ತೆರಿಗೆಯ ವ್ಯಾಪ್ತಿಯ ಸಗಟು ತೆರಿಗೆ ರಾಜಸ್ವದ ಒಂದು ಪ್ರತಿಶತ ಭಾಗವಾಗಿ ಕಳೆದ 5 ವರ್ಷಗಳಲ್ಲಿ ಗಣನೀಯವಾಗಿ ಇಳಿಕೆ ಕಂಡಿದೆ ಅಂತಂದರೆ ಇದು ಕರೆಂಟ್ ಅಫೇರ್ ಆಗುತ್ತೆ. ಸೊ ಬಟ್ ಆದರೂ ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಅಬಕಾರಿ ಶುಲ್ಕ ಇಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಯಾವ ಪ್ರಾಧಿಕಾರವು ರಾಜ್ಯದ ಪಂಚಾಯಿತಿಗಳಿಂದ ವಿನಿಯೋಜಿತವಾಗಿರುವ ತೆರಿಗೆ ಮತ್ತು ಸರಕುಗಳ ಕುರಿತಂತೆ ರಾಜ್ಯದ ರಾಜ್ಯಪಾಲರಿಗೆ ಶಿಫಾರಸು ಮಾಡುತ್ತದೆ ಅಂತ ಕೇಳಿದ್ದಾರೆ. ಸೊ ತೆರಿಗೆ ಮತ್ತು ಸರಕುಗಳ ಕುರಿತಂತೆ ಯಾವ ಪ್ರಾಧಿಕಾರ ಪಂಚಾಯಿತಿ ವಿನಿಯೋಜಿತವಾಗುವ ಒಂದು ಇದರಿಂದ ಪಂಚಾಯಿತಿಯಿಂದ ಶಿಫಾರಸನ್ನು ಮಾಡ್ತಕ್ಕಂಥದ್ದು ಯಾವುದು ಅಂತ ಅಂದರೆ ರಾಜ್ಯ ಹಣಕಾಸು ಆಯೋಗ ಶಿಫಾರಸನ್ನು ಮಾಡುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಭಾರತದಲ್ಲಿ ಷೇರು ವಿನಿಮಯ ಮತ್ತು ವಾಯಿದಾ ಮಾರುಕಟ್ಟೆಗಳ ವ್ಯವಹಾರಗಳ ಮೇಲೆ ತೆರಿಗೆಯನ್ನು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ನಮ್ಮ ದೇಶದಲ್ಲಿ ಷೇರು ವಿನಿಮಯ ಮತ್ತು ವಾಯಿದಾ ಮಾರುಕಟ್ಟೆಗಳ ವ್ಯವಹಾರಗಳ ಮೇಲಿನ ತೆರಿಗೆಯನ್ನು ಏನಪ್ಪ ಅಂತಂದರೆ ಇಲ್ಲಿ ನೋಡೋದಾದರೆ ಆಪ್ಷನ್ಗಳಲ್ಲಿ ಆಪ್ಷನ್ ಎ ಸರಿಯಾಗುತ್ತೆ. ಅಂದರೆ ಕೇಂದ್ರ ಹೇರುತ್ತದೆ ಅನ್ನೋದು ಮಾತ್ರ ಇಲ್ಲಿ ಸರಿಯಾಗುತ್ತೆ. ಸೊ ರಾಜ್ಯ ಸಂಗ್ರಹಿಸುತ್ತದೆ ಅನ್ನೋದು ತಪ್ಪಾಗುತ್ತೆ. ಸೊ ಷೇರು ವಿನಿಮಯ ಮತ್ತು ವಾಯಿದಾ ಮಾರುಕಟ್ಟೆಗಳ ವ್ಯವಹಾರಗಳ ಮೇಲಿನ ತೆರಿಗೆ, ಸೊ ಅದು ಕೇಂದ್ರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಾಗಿದೆ. ಷೇರುಪೇಟೆಯ ತೆರಿಗೆ ಇದೆಯಲ್ಲ, ಅದು ಕೇಂದ್ರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಎ ಮಾತ್ರ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೇಲಿನವುಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳು ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಇಲ್ಲಿ ನೋಡೋದಾದರೆ ಏನಪ್ಪ ಅಂದರೆ ಮೊದಲನೇದು ಏನು ಹೇಳುತ್ತೆ, ಕಳೆದ 10 ವರ್ಷಗಳಲ್ಲಿ GDP ಅಥವಾ ಸಗಟು ದೇಶೀಯ ಉತ್ಪನ್ನ 4 ಪಟ್ಟು ಹೆಚ್ಚಳ ಕಂಡಿದೆ. ಸರಿಯಾಗುತ್ತೆ, 4 ಪಟ್ಟು GDP ಹೆಚ್ಚಳ ಕಂಡಿದೆ. ಇನ್ನು GDPಯಲ್ಲಿ ಸಾರ್ವಜನಿಕ ವಲಯದ ಪ್ರತಿಶತ ಪಾಲು ಕಳೆದ 10 ವರ್ಷಗಳಲ್ಲಿ ಇಳಿಕೆಯಾಗಿದೆ. ಸೊ ಇದು ಕೂಡ ಸರಿಯಾಗುತ್ತೆ. ಸೊ 1 ಮತ್ತು 2 ಸರಿಯಾಗ್ತವೆ. ನೆಕ್ಸ್ಟ್, ಸಾಲ ನೀಡಿಕೆಯ ಒಂದು ಏಜೆನ್ಸಿಯಾದ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಕೆಳಗಿನ ಯಾವುದರ ಆಡಳಿತಕ್ಕೆ ಒಳಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಸಾಲ ಕೊಡುತ್ತಲ್ಲ ವರ್ಲ್ಡ್ ಒಳಗಡೆ, ಸೊ ಇಂಟರ್ನ್ಯಾಷನಲ್ ಲೆವೆಲ್ದೊಳಗಡೆ ಅದು ಯಾವುದರ ಒಂದು ಆಡಳಿತಕ್ಕೆ ಒಳಪಟ್ಟಿದೆ ಅಂತ ಅಂದರೆ ಇದು ಆಪ್ಷನ್ ಎ ನೋಡಿ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿದ್ದಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗುತ್ತೆ ನೋಡಿ. ನೆಕ್ಸ್ಟ್, BK ಚತುರ್ವೇದಿ ಸಮಿತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದ್ದಾರೆ. ಸೊ BK ಚತುರ್ವೇದಿ ಸಮಿತಿ ಸಂಬಂಧಪಟ್ಟಿರ್ತಕ್ಕಂಥದ್ದು ತೈಲ ಕ್ಷೇತ್ರದಲ್ಲಿ ದರ ಸುಧಾರಣೆಗೆ ಇದು ಸಂಬಂಧಪಟ್ಟಿದ್ದಾಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು, ಹೊಸ ಚುನಾವಣೆ ನಡೆಯಿತು, ಅಲ್ಲದೆ ಜನತಾ ಪಕ್ಷವು ಚುನಾಯಿತವಾಯಿತು ಅಂತ ಕೇಳಿದ್ದಾರೆ. ಸೊ ಇವೆಲ್ಲ ನಡೆದಿರ್ತಕ್ಕಂಥದ್ದು ಎಷ್ಟನೇ ಪಂಚವಾರ್ಷಿಕ ಯೋಜನೆ ಅಂತ ಅಂದರೆ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಇವೆಲ್ಲವೂ ನಡೆದಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ. ಈ ಮೇಲಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾರೆ. ಸೊ ಭಾರತದ ಯೋಜನೆಗೆ ಸಂಬಂಧಿಸಿದಂತೆ ಯಾವುವು ಸರಿ ಅಂತ ಅಂದರೆ, ಸೊ ಮೊದಲನೇದು ಏನು ಹೇಳುತ್ತೆ, 2ನೇ ಪಂಚವಾರ್ಷಿಕ ಯೋಜನೆಯು ಕೈಗಾರಿಕೆಗಳ ಸ್ಥಾಪನೆಗೆ ಒತ್ತು ನೀಡಿತು. ಇದು ತಪ್ಪು. ಯಾಕಪ್ಪ ಅಂತಂದರೆ 2ನೇದು ಕೈಗಾರಿಕೆಗಳಿಗೆ ಒತ್ತು ನೀಡಿರಲಿಲ್ಲ, ಸೊ ಉತ್ಪಾದನೆಗೆ ಒತ್ತು ನೀಡಿತ್ತು. ಇನ್ನು 3ನೇ ಪಂಚವಾರ್ಷಿಕ ಯೋಜನೆಯು ಕೈಗಾರೀಕರಣಕ್ಕೆ ಪ್ರಮುಖವಾದ ಪರ್ಯಾಯ ಮತ್ತು ಕೌಶಲ್ಯದ ಪರಿಕಲ್ಪನೆಯನ್ನು ಪ್ರಾರಂಭಿಸಿತು ಅನ್ನೋದು ಸರಿಯಾಗಿದೆ. ಸೊ ಬಿ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳನ್ನು ಜೊತೆಗಳನ್ನು ಗಮನಿಸಿರಿ ಅಂತ ಕೇಳಿದರೆ. ಸೊ ಸಂಘಟನೆ ಮತ್ತು ಮುಖ್ಯ ಕಚೇರಿ ಇರ್ತಕ್ಕಂಥ ಸ್ಥಳಗಳು. ಸೊ ಇದರಲ್ಲಿ ಸರಿಯಾದದ್ದು ಅನ್ನು ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಯಾವುದು ಸರಿಯಾದದ್ದು ಅಂತ ನೋಡಿದಾಗ ಇಲ್ಲಿ ನೋಡಿ,
ಮೊದಲನೇದು ಏನು ಹೇಳುತ್ತೆ, ಏಷ್ಯಾ ಅಭಿವೃದ್ಧಿ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಟೋಕಿಯೋದಲ್ಲಿ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು, ಇದು ಮಣಿಲಾದಲ್ಲಿದೆ. ಇನ್ನು ಏಷ್ಯಾ ಪೆಸಿಫಿಕ್ ಆರ್ಥಿಕತೆ ಸಹಕಾರ, ಇದು ಕಂಡುಬರ್ತಕ್ಕಂಥದ್ದು ಸಿಂಗಾಪುರ್ನಲ್ಲಿ, ಇದು ಸರಿಯಾಗಿದೆ ಎರಡನೇದ್ದು. ಇನ್ನು ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ ಬ್ಯಾಂಕಾಕ್ ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪಾಗುತ್ತೆ. ಸೊ 2 ಮಾತ್ರ ಇಲ್ಲಿ ಸರಿಯಾಗುತ್ತೆ, ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸಂಯುಕ್ತ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ. ಯುನೈಟೆಡ್ ನೇಷನ್ಸ್ಗಳಿಗೆ ಸಂಬಂಧಪಟ್ಟಿರತಕ್ಕಂತೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಸಂಯುಕ್ತ ರಾಷ್ಟ್ರಗಳ ಆರ್ಥಿಕ ಮತ್ತು ಸಾಮಾಜಿಕ ಸಭೆಯು 24 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು, ಒಂದನೇ ತಪ್ಪಾಗುತ್ತೆ. ಇದು 3 ವರ್ಷಗಳ ಅವಧಿಗೆ ಸಾಮಾನ್ಯ ಸಭೆಯಿಂದ 2/3 ಬಹುಮತದಿಂದ ಆಯ್ಕೆಯಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ, ಇದು ಸರಿಯಾಗುತ್ತೆ. ಸೊ 2 ಮಾತ್ರ ಇಲ್ಲಿ ಸರಿಯಾಗುತ್ತೆ ಸಂಯುಕ್ತ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ನೆಕ್ಸ್ಟ್, ವಿಶ್ವ ಆರ್ಥಿಕತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೊತೆಯನ್ನು ಸರಿಯಾಗಿ ಹೊಂದಿಸಿಲ್ಲ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ಸೊ ಅಂದರೆ ಇದು ಒಂದು ಸ್ವಲ್ಪ ಕರೆಂಟ್ ಅಫೇರ್ ಇಲ್ಲ, ಕರೆಕ್ಟ್ ಆಗಿದೆ, ನೋಡೋಣ ಬನ್ನಿ. ಸೊ ಯಾವುದು ತಪ್ಪಾಗಿದೆ ಅಂತಂದರೆ ಮೊದಲನೇದು JP Morgan Chase ಆರ್ಥಿಕ ಸೇವೆಗಳು, ಇದು ಕರೆಂಟ್ ಅಫೇರ್ ರಿಲೇಟೆಡ್, ಇದು ಚೇಂಜ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಈ ಕ್ವಶನನ್ನು ಸ್ಕಿಪ್ ಮಾಡೋಣ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಯಾರು ವಿಶ್ವ ಆರ್ಥಿಕ ವೇದಿಕೆ ಸ್ಥಾಪಕರು ಅಂತ ಕೇಳ್ತಾರೆ. ಸೊ ವಿಶ್ವ ಆರ್ಥಿಕ ವೇದಿಕೆ ಸ್ಥಾಪಕರು ಯಾರಪ್ಪ ಅಂತಂದರೆ ಇದು ಪಾಲ್ ಕುಗ್ರಮ್ಯಾನ್ ಅವರು ಈ ಒಂದು ವಿಶ್ವ ಆರ್ಥಿಕ ವೇದಿಕೆಯ ಸ್ಥಾಪಕರಾಗಿದ್ದಾರೆ. ನೆಕ್ಸ್ಟ್, ಈ ಸಂಯುಕ್ತ ರಾಷ್ಟ್ರಗಳ ಭದ್ರತಾ ಮಂಡಳಿಯು 5 ಶಾಶ್ವತ ಸದಸ್ಯರನ್ನು ಹೊಂದಿದ್ದು ಇನ್ನುಳಿದ 10 ಸದಸ್ಯರು ಸಾಮಾನ್ಯ ಸಭೆಯಿಂದ ಎಷ್ಟು ಅವಧಿಗೆ ಚುನಾಯಿಸಲ್ಪಡುತ್ತಾರೆ ಅಂತ ಕೇಳ್ತಾರೆ. ಸೊ ಎಷ್ಟು ಅವಧಿಗೆ ಅಂತ ಅಂದರೆ 5 ವರ್ಷಗಳವರೆಗೆ ಸಾಮಾನ್ಯ ಒಂದು ಏನಪ್ಪ ಅಂದರೆ ಅವಧಿಗೆ ಸಾಮಾನ್ಯ ಸಭೆಯಿಂದ ಚುನಾಯಿಸಲ್ಪಡುತ್ತಾರೆ 5 ವರ್ಷಗಳವರೆಗೆ 10 ಸದಸ್ಯರು. ಭಾರತವು ಕೆಳಗಿನ ಯಾವ ಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ADBಯ ಸದಸ್ಯತ್ವವನ್ನು ನಮ್ಮ ದೇಶ ಹೊಂದಿದೆ ಸ್ನೇಹಿತರೆ. ADBಯ ಸದಸ್ಯತ್ವವನ್ನು ಇನ್ನು ಏಷ್ಯಾ ಪೆಸಿಫಿಕ್ ಎಕನಾಮಿಕಲ್ ಕೋಆಪರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಅಪೆಕ್ ಇದರದ್ದು ಕೂಡ ಹೊಂದಿದೆ, ಸೊ ನಮ್ಮ ದೇಶ. ಇನ್ನು ಕೊಲಂಬೋ ಯೋಜನೆ ಇದರದ್ದು ಇಲ್ಲ, ನಮ್ಮ ದೇಶ ಇಲ್ಲ ಕೊಲಂಬೋ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತೆ. ಇನ್ನು ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ OECDಗೆ ಕೂಡ ನಮ್ಮ ದೇಶ ಸದಸ್ಯತ್ವವನ್ನು ಹೊಂದಿದೆ. ಸೊ 1, 2 ಮತ್ತು ಇರ್ತವೆ, ಬಟ್ ಇಲ್ಲಿ ಆಪ್ಷನ್ಗಳಲ್ಲಿಲ್ಲ. 1, 2 ಮತ್ತು 4 ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದೇ ಖ್ಯಾತರಾಗಿರುವ ನಾರ್ಮನ್ ಅರ್ನೆಸ್ಟ್ ಬೋರ್ಲಾಗ್ ಅವರು ಯಾವ ದೇಶದವರು ಅಂತ ಕೇಳಿದ್ದಾರೆ. ಸೊ ನಾರ್ಮನ್ ಬೋರ್ಲಾಗ್ ಅವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹರಲ್ಲ ಇವರು. ಸೊ ವಿಶ್ವದ ಹಸಿರು ಕ್ರಾಂತಿ ಪಿತಾಮಹರು ಇವರು. ಸೊ ಇವರು ಯಾವ ದೇಶದವರು ಅಂತ ಅಂದರೆ ಇವರು ಆಪ್ಷನ್ ಡಿ ನ್ಯೂಜಿಲ್ಯಾಂಡ್ರವರು. ಸೊ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹರು ಅಂತ ಕರೆಯಲಾಗುತ್ತದೆ ಇವರಿಗೆ. ನೆಕ್ಸ್ಟ್, ನಮ್ಮ ದೇಶದ MS ಸ್ವಾಮಿನಾಥನ್. ಜನಸಂಖ್ಯಾ ಕ್ರಮದಲ್ಲಿ ಚೈನಾ ಹಾಗೂ ಭಾರತಗಳ ನಂತರ ಯಾವ 2 ದೇಶಗಳು ಬರುತ್ತವೆ ಅಂತ ಕೇಳ್ತಾರೆ. ಸೊ ಚೈನಾ ಮತ್ತು ಇಂಡಿಯಾ ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ 2 ದೇಶಗಳು ಅಂತ ಅಂದರೆ ಆಪ್ಷನ್ ಬಿ USA ಮತ್ತು ಇಂಡೋನೇಷ್ಯಾ ಬರ್ತಕ್ಕಂಥದ್ದು. ನೆಕ್ಸ್ಟ್, ವರ್ಲ್ಡ್ ವೈಡ್ ವೆಬ್ನ ಸಂಶೋಧಕರು ಯಾರು ಅಂತ ಕೇಳಿದ್ದಾರೆ. ಸೊ WWW ಸಂಶೋಧಕರು ಯಾರಪ್ಪ ಅಂತಂದರೆ ಟಿಮ್ ಬರ್ನರ್ಸ್-ಲೀ ಅವರು. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಏನು ಕೇಳಿದ್ದಾರೆ ನೋಡ್ರಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇತರ ಬ್ಯಾಂಕ್ಗಳು ಪಡಿತಕ್ಕಂಥ ಸಾಲದ ದರವನ್ನು ರೆಪೋ ರೇಟ್ ಅಂತ ಕರೀತಾರೆ, ಇದು ಸರಿಯಾಗಿದೆ. ಇನ್ನು ಎರಡನೇದು ಏನು ಹೇಳುತ್ತೆ, ಒಂದು ದೇಶದ ಗಿನಿ ಅಥವಾ ಸಹಗುಣಾಂಕ ಗಿನಿ ಕೋಎಫಿಷಿಯಂಟ್ ಅಂತ ಕರಿತೀವಿ. ಸೊ ಮೌಲ್ಯ 1 ಎಂದಿದ್ದರೆ ಆ ದೇಶದ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬರು ಸಮಾನ ಆದಾಯ ಹೊಂದಿದ್ದಾರೆಂದು ಅರ್ಥ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿಯಾಗುತ್ತೆ. 1 ಮತ್ತು 2 ಇಲ್ಲಿ ಸರಿಯಾಗ್ತವೆ ನೋಡಿ. ನೆಕ್ಸ್ಟ್, ಭಾರತದಲ್ಲಿ ಕೆಳಗಿನ ಯಾವುದರ ಪೂರ್ಣ ಸ್ವಾಮಿತ್ವದ ಉಪಾಂಗವಾಗಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕನ್ನು ಸ್ಥಾಪಿಸಲಾಯಿತು ಅಂತ ಕೇಳ್ತಾರೆ. ಸೊ ಯಾವುದರ ಅಂತ ಅಂದರೆ ಆಪ್ಷನ್ ಬಿ RBIನ ಒಂದು ಪೂರ್ಣ ಸ್ವಾಮಿತ್ವದ ಉಪಾಂಗವಾಗಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್, ಪಾರ್ಟಿಸಿಪೇಟರಿ ನೋಟ್ಸ್ಗಳನ್ನು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿವೆ ಅಂತ ಕೇಳ್ತಾರೆ. ಸೊ ಪಾರ್ಟಿಸಿಪೇಟರಿ ನೋಟ್ಸ್ಗಳು ಯಾವುದಕ್ಕೆ ಅಂತಂದರೆ
ವಿದೇಶಿ ಹೂಡಿಕೆ ಸಂಸ್ಥೆಗಳಿಗೆ ಸಂಬಂಧಿಸಿವೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಭಾರತದ ಯಾವ ದೇಶವು ಅತಿ ಕಡಿಮೆ ಜನಸಾಂದ್ರತೆ ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರತಕ್ಕಂಥದ್ದು ಅರುಣಾಚಲ ಪ್ರದೇಶ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸೊ ವಿತ್ತೀಯ ಜವಾಬ್ದಾರಿ ಮತ್ತು ಆಯವ್ಯಯ ನಿರ್ವಹಣೆ ಅಂತ ಕರಿತೀವಿ, FRBMನ ಕಾನೂನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ವಿತ್ತೀಯ ಹಾಗೂ ರೆವೆನ್ಯೂ ಕೊರತೆ ಎರಡಕ್ಕೂ ಸಂಬಂಧಿಸಿದ್ದಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಮೊದಲನೇ ಹೇಳಿಕೆ ನೋಡ್ರಿತೆ, ಭಾರತೀಯ ಜೀವ ವಿಮಾ ನಿಗಮವು ಭಾರತದ ಅತ್ಯಂತ ಹಳೆಯ ಜೀವ ವಿಮಾ ನಿಗಮವಾಗಿದೆ. ಸರಿಯಾಗಿದೆ. ಸೊ ಭಾರತೀಯ ಜೀವ ವಿಮಾ ನಿಗಮ ಭಾರತದ ಅತ್ಯಂತ ಹಳೆಯ ವಿಮಾ ಕಂಪನಿಯಾಗಿದೆ. ಇನ್ನು 1972ರಲ್ಲಿ ರಾಷ್ಟ್ರೀಯ ವಿಮಾ ಕಂಪನಿಯನ್ನು ರಾಷ್ಟ್ರೀಕೃತಗೊಳಿಸಲಾಯಿತು ಮತ್ತು ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಉಪಾಂಗಣವನ್ನಾಗಿ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ಸೊ 1 ಮತ್ತು 2 ಮೂರನೇದಂತ ಇಲ್ಲಿ ಸೊ ಆಪ್ಷನ್ ಬಿ ಸರಿಯಾಗುತ್ತೆ. 1 ಮತ್ತು 2 ಇಲ್ಲಿ ಸರಿಯಾಗ್ತವೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಸೇವಾ ತೆರಿಗೆ. ಸೊ ಸೇವಾ ತೆರಿಗೆ ಸರ್ವಿಸ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ನೋಡೋದಾದರೆ ಕೇಂದ್ರ ಸರ್ಕಾರದಿಂದ ಹೇರಲ್ಪಟ್ಟಂತಹ ನೇರ ತೆರಿಗೆಯಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾಗುತ್ತೆ, ಸೇವಾ ತೆರಿಗೆಗೆ ಸಂಬಂಧಪಟ್ಟಿರ್ತಕ್ಕಂತೆ. ನೆಕ್ಸ್ಟ್, ಭಾರತ ಸರ್ಕಾರದ ವಿವಿಧ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ನಿರ್ಮಲ ಗ್ರಾಮ ಪುರಸ್ಕಾರ ಏನು ಅಂತ ಕೇಳ್ತಾರೆ. ಸೊ ನಿರ್ಮಲ ಗ್ರಾಮ ಪುರಸ್ಕಾರ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇದೊಂದು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಇರತಕ್ಕಂಥ ಸೌಲಭ್ಯಗಳ ಯೋಜನೆ ಆಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಕೆಳಗಿನ ಯಾವುದು ಭಾರತ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಕಾರ್ಪೊರೇಷನ್ ಬ್ಯಾಂಕ್ ಇದೆ, ದೇನಾ ಬ್ಯಾಂಕ್ ಇದೆ, ವಿಜಯ ಬ್ಯಾಂಕ್, ಫೆಡರಲ್ ಬ್ಯಾಂಕ್. ದೇನಾ ಬ್ಯಾಂಕ್ ಇದೆಯಲ್ಲ ಇದು ಭಾರತದ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರುವುದಿಲ್ಲ. ನೆಕ್ಸ್ಟ್, ಮುಂದಿನ ಹೇಳಿಕೆಗಳನ್ನು ಗಮನಿಸಿರಿ. ಸೊ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದೇನು ಹೇಳುತ್ತೆ, ಹೆಚ್ಚು ಮಟ್ಟದ ಸಾಲದ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಕಡಿಮೆ ಆದಾಯದ ರಾಷ್ಟ್ರಗಳಿಗೆ ಹೆಚ್ಚಿನ ಸಹಯೋಗವನ್ನು ನೀಡುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘಟನೆಯು ಪಾವರ್ಟಿ ರಿಡಕ್ಷನ್ ಆ್ಯಂಡ್ ಗ್ರೂಪ್ ಫೆಸಿಲಿಟಿನ ಸ್ಥಾಪಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪು. ಸೊ ಒಂದನೇ ತಪ್ಪಾಗುತ್ತೆ. ಇನ್ನು IMF ಇನ್ಸ್ಟಿಟ್ಯೂಟ್ ಕಾರ್ಯಕ್ರಮದ ಒಂದು ಭಾಗವಾಗಿ ಮ್ಯಾಕ್ರೋ ಎಕನಾಮಿಕ್ ಅನಾಲಿಸಿಸ್ ಆ್ಯಂಡ್ ಪಾಲಿಸಿ ಹಾಗೂ ಸಂಬಂಧಿಸಿದ ವಿಷಯಗಳಲ್ಲಿ ತರಬೇತಿಯನ್ನು ನೀಡುವ ತರಬೇತಿ ಸಂಸ್ಥೆಗಳಲ್ಲಿ ಸಿಂಗಾಪುರ ರೀಜನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೂಡ ಒಂದು ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗುತ್ತೆ. 2 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸೊ ಯಾರಿಗೆ ಸ್ಪೀಡ್ ಅನಿಸಿದೋ ಅವರು ಪಾಸ್ ಮಾಡ್ಕೊಂಡು ನೋಡ್ಕೊಂಡು ಮುಂದೆ ಹೋಗಿ ಸ್ನೇಹಿತರೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ದೇಶದಲ್ಲಿ ತೈಲ ಬೀಜಗಳ ಅವಶ್ಯಕತೆಯನ್ನು ಪೂರೈಸುವ ಸಲುವಾಗಿ ಭಾರತವು ಇದುವರೆಗೂ ಆಮದಿನ ಮೇಲೆ ಅವಲಂಬಿತವಾಗಿದೆ. ಅದಕ್ಕೆ ಕಾರಣವೇನೆಂದರೆ ಅಂತ ಕೇಳ್ತಾರೆ. ಅಂದರೆ ತೈಲ ಬೀಜಗಳನ್ನು ನಾವು ಬೇರೆ ದೇಶದಿಂದ ಕೂಡ ತರಿಸ್ಕೊತೀವಿ. ಯಾಕೆ ಅಂತ ಅಂದರೆ ಇಲ್ಲಿ ಮೊದಲನೇದು ಏನು ಹೇಳುತ್ತೆ ಏನಪ್ಪ ಅಂತಂದರೆ ಹೆಚ್ಚಿನ ಬೆಂಬಲ ಬೆಲೆಯ ಆಹಾರ ಧಾನ್ಯಗಳನ್ನು ಬೆಳೆಯುವುದನ್ನು ರೈತರು ಹೆಚ್ಚು ಇಷ್ಟಪಡುತ್ತಾರೆ. ಸರಿಯಾಗಿದೆ. ಹೆಚ್ಚಿನ ಬೆಲೆ ಅಂದರೆ ಇವು ಕಡಿಮೆ ಬೆಲೆ ಅಲ್ಲ. ಸೊ ಅದಕ್ಕೋಸ್ಕರನೇ ಇದನ್ನು ಬೆಳೆಯೋಂಗಿಲ್ಲ. ಸೊ ಹೆಚ್ಚಿನ ಬೆಲೆ ಕಬ್ಬು ವಾಣಿಜ್ಯ ಬೆಳೆಗಳನ್ನು ಬೆಳೆಯೋಕ್ಕೆ ರೈತರು ಇಷ್ಟಪಡ್ತಾರೆ. ಇನ್ನು ಹೆಚ್ಚಿನ ಕಡೆ ತೈಲ ಬೀಜ ಬೆಳೆಗಳ ಬೇಸಾಯ ಮಳೆಯ ಆಧಾರಿತವಾಗಿದೆ. ಇದು ಕೂಡ ಸರಿಯಾಗುತ್ತೆ. ಎಣ್ಣೆ ಕಾಳುಗಳನ್ನು ಮಳೆಯ ಒಂದು ಆಧಾರಿತವಾಗಿ ಬೆಳೀತಾರೆ. ಇನ್ನು ಮೂರನೇದು ಮರ ಮೂಲದ ಬೀಜಗಳು ಹಾಗೂ ಅಕ್ಕಿಯ ಹೊಟ್ಟಿನಿಂದ ಪಡೆದುಕೊಳ್ಳಬಹುದಾದ ತೈಲದ ಬಗ್ಗೆ ಇನ್ನೂ ಸರಿಯಾಗಿ ಗಮನ ಹರಿಸಿಲ್ಲ ಅಂತ ಕಟ್ಟಿದ್ದಾರೆ. ಸೊ ಅಂದ್ರೆ ಮರ ಮೂಲದ ಬೀಜಗಳು ಮತ್ತು ಅಕ್ಕಿಯ ಹೊಟ್ಟಿನಿಂದ ಪಡೆದುಕೊಳ್ಳಬಹುದಾದ ತೈಲದ ಬಗ್ಗೆ ಇನ್ನೂ ಸರಿಯಾಗಿ ಗಮನ ಹರಿಸಲಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ಏನಪ್ಪ ಅಂತಂದರೆ ಅಕ್ಕಿ ಹೊಟ್ಟಿನಿಂದ ಏನಪ್ಪ ಅಂದರೆ ಎಣ್ಣೆ ತೆಗೆಯೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಸೊ ಇದು ಸರಿಯಾಗುತ್ತೆ. ಸೊ ಮೂರನೇದ್ದು ಇನ್ನು ತೈಲ ಬೀಜ ಬೆಳೆಗಳನ್ನು ಬೇಸಾಯ ಮಾಡೋದಕ್ಕಿಂತ ಆಮದು ಮಾಡಿಕೊಳ್ಳುವುದೇ ಹೆಚ್ಚು ಅಗ್ಗ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಆಮದು ಮಾಡಿಕೊಳ್ಳೋದೇ ಹೆಚ್ಚು ಅಗ್ಗ ಅಲ್ಲ. ಸೊ ಅದು ಕಡಿಮೆ ರೊಕ್ಕದಾಗುತ್ತೆ. ಸೊ 1, 2, 3 ಇಲ್ಲಿ ಸರಿ ಆಗ್ತವೆ. ನೆಕ್ಸ್ಟ್, ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಸೊ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, 1950 ಜನವರಿ 26ರಂದು ರಿಸರ್ವ್ ಬ್ಯಾಂಕನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಇದು ತಪ್ಪಾಗುತ್ತೆ. ಸೊ 1949
ಜನವರಿ 1ರಂದು RBI ನ್ಯಾಷನಲೈಸ್ ಆಯಿತು. 1949 ಜನವರಿ 1. ಸೊ ಅದಕ್ಕೋಸ್ಕರನೇ ಒಂದನೇ ತಪ್ಪಾಗುತ್ತೆ. ಇನ್ನು ಹಣಕಾಸು ಮಂತ್ರಾಲಯದ ಎಕ್ಸ್ಪೆಂಡಿಚರ್ ಇಲಾಖೆಯು ಭಾರತ ಸರ್ಕಾರದ ಹಣ ಸಾಲ ಪಡೆಯುವ ಕಾರ್ಯಕ್ರಮವನ್ನು ನಿಭಾಯಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಎರಡನೇದು ಇಲ್ಲಿ ಸರಿಯಾಗುತ್ತೆ. 2 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕಂಪನಿಯೊಂದರ ಸಾಲಪತ್ರ ಅಥವಾ ಡಿಬೆಂಚರ್ ಧಾರಕರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರಾಗಿರ್ತಾರೆ ಅಂತ ಅಂದರೆ ಆಪ್ಷನ್ ಬಿ, ಕ್ರೆಡಿಟರ್ಗಳು ಕಂಪನಿಯ ಡಿಬೆಂಚರ್ ಧಾರಕರಾಗಿರ್ತಾರೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದಲ್ಲಿ ಹಣಕಾಸು ವ್ಯವಹಾರಗಳ ಮೇಲಿನ ಸ್ಟ್ಯಾಂಪ್ ಡ್ಯೂಟಿ ಎನ್ನುವಂತ ಕೊಟ್ಟಿದ್ದಾರೆ. ಸೊ ಭಾರತದಲ್ಲಿ ಹಣಕಾಸು ವ್ಯವಹಾರಗಳ ಮೇಲಿನ ಸ್ಟ್ಯಾಂಪ್ ಡ್ಯೂಟಿ ಎನ್ನುವಂತ ಅಂದರೆ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ ಮೊದಲನೇದು ರಾಜ್ಯ ಸರ್ಕಾರ ವಿಧಿಸಿ ಸಂಗ್ರಹಿಸುತ್ತದೆ. ಸರಿಯಾಗಿದೆ. ಸ್ಟ್ಯಾಂಪ್ ಡ್ಯೂಟಿ ಹಣವನ್ನು ರಾಜ್ಯ ಸರ್ಕಾರ ವಿಧಿಸಿ ಇದು ಮಾಡುತ್ತೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ನಿಗದಿಪಡಿಸುತ್ತೆ. ಸೊ ರಾಜ್ಯ ಸರ್ಕಾರ ಸಂಗ್ರಹಿಸಿದರೆ ಕೇಂದ್ರ ಸರ್ಕಾರ ಅದನ್ನು ನಿಗದಿಪಡಿಸುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರುತ್ತೆ ನೋಡಿ. ನೆಕ್ಸ್ಟ್, ಭಾರತದ ಕೆಳಗಿನ ಹಣಕಾಸು ಸಂಸ್ಥೆಗಳನ್ನು ಪರಿಗಣಿಸಿ. ಸೊ ಮೇಲಿನ ಸಂಸ್ಥೆಗಳು ಸ್ಥಾಪನೆಗೊಂಡ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿರಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಮೊದಲನೇದು ಏನು ಹೇಳುತ್ತೆ, IFCI ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇದು ಸಂಸ್ಥೆಯಾಗಿದೆ, ಹಣಕಾಸು ಸಂಸ್ಥೆ, ಇದು ಸರಿಯಾಗಿದೆ. ಸೊ ಇನ್ನು ಎರಡನೇದು ICICI ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದು ಕೂಡ ಸರಿಯಾಗಿದೆ, ಹಣಕಾಸು ಸಂಸ್ಥೆ. ಇನ್ನು IDBI ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ಕೂಡ ನಮ್ಮ ದೇಶದಲ್ಲಿ ಸ್ಥಾಪನೆಯಾಗಿದೆ. ಸೊ ಮೂರನೇದು ಸರಿಯಾಗುತ್ತೆ. ಇನ್ನು NABARD ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅನ್ನೋದು ಕೂಡ ಸರಿಯಾಗುತ್ತೆ. ಸೊ 1, 2, 3, 4 ಸರಿಯಾದಂಥ ಆಯ್ಕೆಗಳಾಗ್ತವೆ. ಒಂದು ದೇಶ ಸಾಲಪಾಠ ಅಂತ ಕರಿತೇವೆ. ಡೆಬ್ಟ್ ಟ್ರಾಪ್ನಲ್ಲಿ ಬಿದ್ದಿದೆ ಎಂದು ಹೇಳುವುದು ಯಾವಾಗ ಅಂದರೆ ಅಂತ ಕೇಳ್ತಾರೆ. ಸೊ ಯಾವುದೇ ಒಂದು ದೇಶ ಡೆಬ್ಟ್ ಟ್ರಾಪ್ನಲ್ಲಿ ಟ್ರ್ಯಾಪ್ ಆಗಬೇಕು. ಡೆಬ್ಟ್ ಟ್ರ್ಯಾಪ್ನಲ್ಲಿ ಬಿದ್ದಿದೆ ಅಂತ ಹೇಳುವುದು ಯಾವಾಗ ಅಂತ ಅಂದರೆ ಆಪ್ಷನ್ಗಳಲ್ಲಿ ಆಗಲೇ ಇರುವ ಸಾಲಗಳ ಮೇಲಿನ ಬಡ್ಡಿ ಪೂರೈಸಲು ಆ ದೇಶ ಸಾಲ ಮಾಡಬೇಕಾದಾಗ ಅದು ಡೆಬ್ಟ್ ಟ್ರ್ಯಾಪ್ ಮೇಲೆ ಬಿದ್ದಿದೆ ಅನ್ನುವುದು ಹೇಳಲಾಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ವಿಶ್ವ ಅಭಿವೃದ್ಧಿ ವರದಿಯು ಕೆಳಗಿನ ಯಾವುದರ ವಾರ್ಷಿಕ ಪ್ರಕಟಣೆ ಅಂತ ಕೇಳ್ತಾರೆ. ಸೊ ವರ್ಲ್ಡ್ ಡೆವಲಪ್ಮೆಂಟಲ್ ರಿಪೋರ್ಟ್ ಅನ್ನುವಂಥದ್ದು ಯಾವುದರ ಪ್ರಕಟಣೆ ಅಂತಂದರೆ IBRDಯ ಪ್ರಕಟಣೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಕೆಳಗಿನವುಗಳನ್ನು ಪರಿಗಣಿಸಿ. ಮೇಲಿನವುಗಳಲ್ಲಿ ಯಾವುವು M3 ಅಥವಾ ಬ್ರಾಡ್ ಮನಿಗೆ ಸೇರಿವೆ ಅಂತ ಕೇಳಿದರೆ. ಸೊ M3ಗೆ ಯಾವುವು ಸೇರಿವೆ ಅಂತ ಅಂದರೆ ಮೊದಲನೇದು ಸಾರ್ವಜನಿಕರೊಂದಿಗೆ ಕರೆನ್ಸಿ, ಇದು ಸೇರಿದೆ. ಇನ್ನು ಎರಡನೇದು ಬ್ಯಾಂಕ್ಗಳಲ್ಲಿ ಬೇಡಿಕೆ ಠೇವಣಿ, ಇದು ಕೂಡ ಸೇರಿದೆ. ಇನ್ನು ಬ್ಯಾಂಕ್ಗಳಲ್ಲಿ ಅವಧಿ ಠೇವಣಿ, ಇದು ಕೂಡ ಸೇರಿದೆ. 1, 2 ಮತ್ತು 3 ಇಲ್ಲಿ ಸರಿಯಾಗ್ತವೆ ನೋಡಿ. ನೆಕ್ಸ್ಟ್, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ನಿರ್ವಹಿಸಲು ಹಾಗೂ ಕಾಪು ಸಂಗ್ರಹ ಅಥವಾ ಬಫರ್ ಸ್ಟಾಕ್ ಅನ್ನು ಹೆಚ್ಚಿಸಲು ಸರ್ಕಾರ ಆಹಾರ ಧಾನ್ಯಗಳನ್ನು ಖರೀದಿಸುವ ಬೆಲೆಗೆ ಏನು ಹೆಸರು ಅಂತ ಕೇಳ್ತಾರೆ. ಸೊ ಇದಕ್ಕೆ ಏನು ಹೆಸರಪ್ಪ ಅಂತಂದರೆ ಆಪ್ಷನ್ ಬಿ ಸಂಪಾದನಾ ಬೆಲೆ ಅಥವಾ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಅಂತ ಕರಿತೇವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, RBI ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ RBI ಕುರಿತಂತೆ ಸೊ ಇಲ್ಲಿ ನೋಡೋದಾದರೆ ಅದು ಕೇಂದ್ರ ಸರ್ಕಾರದ ಬ್ಯಾಂಕರ್ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಕೇಂದ್ರ ಸರ್ಕಾರದ ಬ್ಯಾಂಕರ್ ಅಲ್ಲ, ಎಲ್ಲ ದೇಶದಲ್ಲಿ ನಡೆಯುತ್ತೆ. ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸೊ ಅದು ವಿತ್ತೀಯ ನೀತಿಯನ್ನು ರಚಿಸಿ ನಿರ್ವಹಿಸುತ್ತದೆ, ಸರಿಯಾಗಿದೆ. ಸೊ ವಿತ್ತೀಯ ನೀತಿಯನ್ನು ರಚಿಸುತ್ತೆ. ಇನ್ನು ಭಾರತವು IMF ಸದಸ್ಯತ್ವ ಸಂಬಂಧಿಸಿದಂತೆ ಅದು ಸರ್ಕಾರದ ಏಜೆಂಟ್ನಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ, ಇದು ಕೂಡ ಸರಿಯಾಗುತ್ತೆ. ಇನ್ನು ಭಾರತ ಸರ್ಕಾರದ ಸಾಲ ಕಾರ್ಯಕ್ರಮಗಳನ್ನು ಅದು ನಿರ್ವಹಿಸುತ್ತದೆ, ಇದು ಕೂಡ ಸರಿಯಾಗುತ್ತೆ. ಸೊ 2, 3, 4 ಇಲ್ಲಿ RBIಗೆ ಸಂಬಂಧಪಟ್ಟಿರ್ತಕ್ಕಂಥ ಸರಿಯಾದ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ದೇಶವೊಂದರ ಆರ್ಥಿಕ ಪ್ರಗತಿ ಅತ್ಯಂತ ಸಮರ್ಪಕ ಅಳತೆಗಳು ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ದೇಶದ ಆರ್ಥಿಕ ಪ್ರಗತಿ ಅತ್ಯಂತ ಸಮರ್ಪಕ ಅಳತೆಗಳು ಅಂತ ಬಂದಾಗ ಇಲ್ಲಿ ಆಪ್ಷನ್ ಡಿ ನೈಜ ತಲಾ ಆದಾಯ ಸಂಬಂಧಪಟ್ಟಿದ್ದಾಗಿದೆ. ಆಪ್ಷನ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್, ಕೆಳಗಿನ ಸಂಸ್ಥೆಗಳನ್ನು ಪರಿಗಣಿಸಿ. ಮೇಲಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಸಂಸ್ಥೆಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಮೊದಲನೇದು ಏನು ಹೇಳುತ್ತೆ, ಪುನರ್ ನಿರ್ಮಾಣ ಹಾಗೂ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಬ್ಯಾಂಕ್, ಇದು ವಿಶ್ವಸಂಸ್ಥೆಯ ಸಂಸ್ಥೆಯಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಗಮ, ಇದು ಕೂಡ ಹೌದು. ಕೃಷಿ ಅಭಿವೃದ್ಧಿ ಅಂತಾರಾಷ್ಟ್ರೀಯ ನಿಧಿ, ಇದು ಕೂಡ ಹೌದು. ಇನ್ನು ಅಂತಾರಾಷ್ಟ್ರೀಯ ವಿತ್ತ ನಿಧಿ, ಇದು ಕೂಡ ಅದು ಬರುತ್ತೆ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ಕೆಳಗಿನ ತೆರಿಗೆಗಳನ್ನು ಪರಿಗಣಿಸಿ. ಮೇಲಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಇಲ್ಲಿ. ಸೊ ಇಲ್ಲಿ ಮೊದಲನೇದು ಏನು ಹೇಳುತ್ತೆ,
ಏನಪ್ಪ ಅಂದರೆ ಕಸ್ಟಮ್ಸ್ ಡ್ಯೂಟಿ ಇದು ಹೌದು ಇಂಡೈರೆಕ್ಟ್ ಟ್ಯಾಕ್ಸ್. ಇನ್ನು ಏನಪ್ಪ ಅಂದರೆ ಎಕ್ಸೈಸ್ ಡ್ಯೂಟಿ ಇದು ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ಇನ್ನು ಕಾರ್ಪೊರೇಷನ್ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ, ಸಂಪತ್ತು ತೆರಿಗೆ ಕೂಡ ಡೈರೆಕ್ಟ್ ಆಗುತ್ತೆ. ಸೊ 2 ಮತ್ತು 4 ಇಲ್ಲಿ ಸರಿ ಆಗ್ತವೆ ಇಂಡೈರೆಕ್ಟ್ ಟ್ಯಾಕ್ಸ್ಗೆ. ಭಾರತದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ನಿಂದ ಕೆಳಗಿನ ಯಾವ ಕರ್ತವ್ಯ ಮಾಡಲ್ಪಡುವುದಿಲ್ಲ ಅಂತ ಕೇಳ್ತಾರೆ. ಸೊ ಯಾವ ಕೆಲಸ ಅವರಿಂದ ಮಾಡಲ್ಪಡುವುದಿಲ್ಲ ಅಂತ ಅಂದರೆ ಆಪ್ಷನ್ಗಳಲ್ಲಿ ನೋಡೋದಾದರೆ ಎಲ್ಲ ವಾಣಿಜ್ಯ ಹಾಗೂ ಉತ್ಪಾದನೆಗಳ ಲಾಭ ಮತ್ತು ನಷ್ಟಗಳ ಲೆಕ್ಕಪತ್ರಗಳ ಪರಿಶೋಧನೆ ಮಾಡಿ ವರದಿ ನೀಡುವುದು ಅವರು ಮಾಡಂಗಿಲ್ಲ, CAG ರವರು ಮಾಡಂಗಿಲ್ಲ. ಆಪ್ಷನ್ ಸಿ ಇಲ್ಲಿ ತಪ್ಪಾಗುತ್ತೆ. ನೆಕ್ಸ್ಟ್, ಆರ್ಥಿಕ ವಲಯದ ಸುಧಾರಣೆ ಕುರಿತಂತೆ ಕೆಳಗಿನ ಯಾವ ಸಮಿತಿ ವಿಚಾರಣೆ ನಡೆಸಿ ವರದಿಯನ್ನು ನೀಡಿತು ಅಂತ ಕೇಳಿದ್ದಾರೆ. ಸೊ ಯಾವುದಂದರೆ ನರಸಿಂಹನ್ ಸಮಿತಿ ಇದೆಯಲ್ಲ, ಇದು ಆರ್ಥಿಕ ವಲಯದ ಸುಧಾರಣೆ ಕುರಿತು ವಿಚಾರಣೆ ನಡೆಸಿ ವರದಿಯನ್ನು ನೀಡಿರ್ತಕ್ಕಂಥ ಸಮಿತಿಯಾಗಿದೆ. ರಾಷ್ಟ್ರೀಯ ಆದಾಯ ಈ ಪದ ಕೆಳಗಿನ ಯಾವುದನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರೀಯ ಆದಾಯ ಅನ್ನುವಂಥದ್ದು ಮಾರುಕಟ್ಟೆ ಬೆಲೆಗಳಲ್ಲಿ ಸಗಟು ರಾಷ್ಟ್ರೀಯ ಉತ್ಪನ್ನ ಮೈನಸ್ ಮೌಲ್ಯ ಕುಸಿತ ಹಾಗೂ ಪರೋಕ್ಷ ತೆರಿಗೆಗಳ ಪ್ಲಸ್ ಸಬ್ಸಿಡಿಗಳನ್ನು ಇದು ಏನಪ್ಪ ಅಂದರೆ ರಿಪ್ರೆಸೆಂಟ್ ಮಾಡುತ್ತೆ, ಪ್ರತಿನಿಧಿಸುತ್ತೆ. ಸೊ ಇಲ್ಲಿಗೆ ಈ ಒಂದು ಎಕನಾಮಿಕ್ಸ್ ಪ್ರಶ್ನೆಗಳು ಮುಕ್ತಾಯಗೊಂಡಿದ್ದಾವೆ. ಕೊನೆ ವಿಡಿಯೋದಲ್ಲೂ ಲಾಸ್ಟಿಗೆ ನಾನು ಆನ್ಸರ್ಗಳನ್ನ ಹೇಳ್ತಾ ಬಂದಿದ್ದೀನಿ. ಯಾಕಪ್ಪ ಅಂತಂದರೆ ಸಮಯ ಕಡಿಮೆ ಇದೆ. ಸೊ ಇವು ಕೊನೆವರೆಗೂ ನೋಡಿದ್ದಕ್ಕೆ ಕೆಲವು ಧನ್ಯವಾದಗಳು. ಇನ್ನೂ ಏನಪ್ಪ ಅಂದರೆ ಇನ್ನೂ ಜಿಯೋಗ್ರಫಿ ಉಳಿತು, ಸೊ ಅದನ್ನು ಕೂಡ ಕವರ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಸೆಷನ್ದಲ್ಲಿ. ಸೊ ಕೊನೆವರೆಗೂ ನೋಡಿದ್ದಕ್ಕೆ ಕೆಲವು ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನಾದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನಮ್ಮ ಚಾನಲ್ನ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್.